ಪ್ರಮುಖವಾಗಿರುವಂಥದ್ದು ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದೆ. ಅದರಲ್ಲೂ ಕಳೆದ ಚುನಾವಣೆಯಲ್ಲಿ ಸೋತಂತವರು ಮತ್ತೆ ಹೊಸ ಮುಖಗಳು ಹೊಸದಾಗಿ ಅವಕಾಶ ಕೊಡಿ ಅಂತ ಇದು ಚರ್ಚೆ ಆಗುತ್ತಾ ಅಂತ ಅಭ್ಯರ್ಥಿಗಳ ಬಗ್ಗೆ. ಯಾರು ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಮರ್ಥರಿದ್ದಾರೆ ಮತ್ತು ಕಾರ್ಯಕರ್ತರೊಂದು ಅಭಿಪ್ರಾಯ ಎಲ್ಲ ಒಂದು ಆಧಾರವಾಗಿ ಇಟ್ಟುಕೊಂಡು ನಮ್ಮ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಆದರೆ ನಾಳೆ ನಾಡಿದ್ದಲ್ಲಿ ಯಾವುದೇ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಏನಿಲ್ಲ. ಯಾರೇ ಅಭ್ಯರ್ಥಿ ಆದರೂ ಸಹ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯತಂತ್ರವನ್ನು ರೂಪಿಸ್ತೇವೆ. ಅಭಿಪ್ರಾಯ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಚುನಾವಣಾ ಹೊಸ್ತಿಲಲ್ಲಿದೆ. ಈಗಾಗಲೇ ದೆಹಲಿ ವರಿಷ್ಠರಿಗೆ ಅದ್ರ ಬಗ್ಗೆ ಮಾಹಿತಿ ಇದೆ. ಇವತ್ತು ನಾಳೆ ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಇಲ್ಲ. ನಮ್ಮ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಆಗ್ತದೆ ಅಷ್ಟೇ. ಪ್ರಮುಖವಾಗಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ JDS ಮತ್ತು BJP ಹೊಂದಾಣಿಕೆ ಆಗಿದೆ. ಅದು ಎಲ್ಲೋ ಒಂದು ಕಡೆ ನಾಯಕರುಗಳ ಹೇಳಿಕೆಗಳೇನಿದೆ ಅದು ಒಂದು ರೀತಿಯಾಗಿದೆ. ಅದ್ರ ಬಗ್ಗೆನೂ ಸಹ ಮಾತನಾಡುವಂಥ ಚರ್ಚೆ. ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಹೇಳಿಕೆಗಳು ಎಲ್ಲವೂ ಕೂಡ ಸಹಜ. ಆದರೆ ಚುನಾವಣೆಯಲ್ಲಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಆದಮೇಲೆ ಅಭ್ಯರ್ಥಿ ಪರವಾಗಿ ಪ್ರತಿಯೊಬ್ಬ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ಎದುರಿಸ್ತಕ್ಕಂಥದ್ದು ಅದು ನಾವೆಲ್ಲರೂ ಕೂಡ ಅದನ್ನು ಮಾಡ್ತೇವೆ. ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ರಾಜ್ಯಸಭಾ ಚುನಾವಣೆ ಹತ್ರ ಬಂದಿದೆ. ಅದರ ಅಭ್ಯರ್ಥಿ ಆಯ್ಕೆ ಮಾಡುವಂಥದ್ದು ಆ ಪ್ರಾಸೆಸ್ಸು ನಾಳೆ ಚರ್ಚೆ ಆಗಿಬರುತ್ತೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಆಗಲೇ ಆ ಪಟ್ಟಿಯನ್ನು ಈಗಾಗಲೇ ನೀಡಲಾಗಿದೆ. ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿ ಆ ಚರ್ಚೆ ಆಧಾರದ ಮೇಲೆ ಅಭ್ಯರ್ಥಿಗಳ ಪಟ್ಟಿಯನ್ನು, ಆಕಾಂಕ್ಷಿಗಳ ಪಟ್ಟಿಯನ್ನು ನೀಡಿದ್ದೇವೆ. ಅಂತಿಮವಾಗಿ ನಿರ್ಧಾರವನ್ನು ಇವತ್ತು ನಾಳೆ ಒಳಗೆ ತೀರ್ಮಾನ ಆಗ್ತದೆ. ಪ್ರಮುಖವಾಗಿರುವಂಥದ್ದು ಬಿಜೆಪಿಯಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾ ಇದೆ. ಅದರಲ್ಲೂ ಕಳೆದ ಚುನಾವಣೆಯಲ್ಲಿ ಸೋತಂತವರು ಮತ್ತೆ ಹೊಸ ಮುಖಗಳು ಹೊಸದಾಗಿ ಅವಕಾಶ ಕೊಡಿ ಅಂತ ಇದು ಚರ್ಚೆ ಆಗುತ್ತಾ ಅಂತ ಅಭ್ಯರ್ಥಿಗಳ ಬಗ್ಗೆ. ಯಾರು ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಮರ್ಥರಿದ್ದಾರೆ ಮತ್ತು ಕಾರ್ಯಕರ್ತರೊಂದು ಅಭಿಪ್ರಾಯ ಎಲ್ಲ ಒಂದು ಆಧಾರವಾಗಿ ಇಟ್ಟುಕೊಂಡು ನಮ್ಮ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಆದರೆ ನಾಳೆ ನಾಡಿದ್ದಲ್ಲಿ ಯಾವುದೇ ಅಭ್ಯರ್ಥಿಗಳ ಬಗ್ಗೆ ಚರ್ಚೆ ಏನಿಲ್ಲ. ಯಾರೇ ಅಭ್ಯರ್ಥಿ ಆದರೂ ಸಹ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಚುನಾವಣೆಯನ್ನು ಎದುರಿಸಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯತಂತ್ರವನ್ನು ರೂಪಿಸ್ತೇವೆ. ಅಭಿಪ್ರಾಯ ಸಂಗ್ರಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಚುನಾವಣಾ ಹೊಸ್ತಿಲಲ್ಲಿದೆ. ಈಗಾಗಲೇ ದೆಹಲಿ ವರಿಷ್ಠರಿಗೆ ಅದ್ರ ಬಗ್ಗೆ ಮಾಹಿತಿ ಇದೆ. ಇವತ್ತು ನಾಳೆ ಅದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆ ಇಲ್ಲ. ನಮ್ಮ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಆಗ್ತದೆ ಅಷ್ಟೇ. ಪ್ರಮುಖವಾಗಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ JDS ಮತ್ತು BJP ಹೊಂದಾಣಿಕೆ ಆಗಿದೆ. ಅದು ಎಲ್ಲೋ ಒಂದು ಕಡೆ ನಾಯಕರುಗಳ ಹೇಳಿಕೆಗಳೇನಿದೆ ಅದು ಒಂದು ರೀತಿಯಾಗಿದೆ. ಅದ್ರ ಬಗ್ಗೆನೂ ಸಹ ಮಾತನಾಡುವಂಥ ಚರ್ಚೆ. ರಾಜಕೀಯ ಪಕ್ಷದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಹೇಳಿಕೆಗಳು ಎಲ್ಲವೂ ಕೂಡ ಸಹಜ. ಆದರೆ ಚುನಾವಣೆಯಲ್ಲಿ ಅಭ್ಯರ್ಥಿ ಅಂತೇಳಿ ಘೋಷಣೆ ಆದಮೇಲೆ ಅಭ್ಯರ್ಥಿ ಪರವಾಗಿ ಪ್ರತಿಯೊಬ್ಬ ಮುಖಂಡರು ಕಾರ್ಯಕರ್ತರು ಒಗ್ಗಟ್ಟಾಗಿ ಎದುರಿಸ್ತಕ್ಕಂಥದ್ದು ಅದು ನಾವೆಲ್ಲರೂ ಕೂಡ ಅದನ್ನು ಮಾಡ್ತೇವೆ. ಇವತ್ತು ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಈ ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ರಾಜ್ಯಸಭಾ ಚುನಾವಣೆ ಹತ್ರ ಬಂದಿದೆ. ಅದರ ಅಭ್ಯರ್ಥಿ ಆಯ್ಕೆ ಮಾಡುವಂಥದ್ದು ಆ ಪ್ರಾಸೆಸ್ಸು ನಾಳೆ ಚರ್ಚೆ ಆಗಿಬರುತ್ತೆ. ರಾಷ್ಟ್ರೀಯ ಅಧ್ಯಕ್ಷರಿಗೆ ಆಗಲೇ ಆ ಪಟ್ಟಿಯನ್ನು ಈಗಾಗಲೇ ನೀಡಲಾಗಿದೆ. ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿ ಆ ಚರ್ಚೆ ಆಧಾರದ ಮೇಲೆ ಅಭ್ಯರ್ಥಿಗಳ ಪಟ್ಟಿಯನ್ನು, ಆಕಾಂಕ್ಷಿಗಳ ಪಟ್ಟಿಯನ್ನು ನೀಡಿದ್ದೇವೆ. ಅಂತಿಮವಾಗಿ ನಿರ್ಧಾರವನ್ನು ಇವತ್ತು ನಾಳೆ ಒಳಗೆ ತೀರ್ಮಾನ ಆಗ್ತದೆ.